ಮೇಡಮ್ ನನಗೆ PCOS ಇದೆ. ನಾನು ನ್ಯಾಚುರಲ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಓವ್ಯುಲೇಷನ್ ಚೆಕ್ ಮಾಡ್ಕೊಳ್ಳೋಕ್ಕೆ ಕಿಟ್ ಯೂಸ್ ಮಾಡಿ ಸಾಕಾಗಿದೆ. ಬೇರೆ ಏನಾದರೂ ಡೆಫಿನೆಟ್ ಮೆಥಡ್ಸ್ ಇದೆಯಾ? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. PCOS ಅಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಓವ್ಯುಲೇಷನ್ ಆಗೋದಿಲ್ಲ, ಅಂದ್ರೆ ಅಂಡಾಣು ಹೊರಗಡೆ ರಿಲೀಸ್ ಆಗೋದಿಲ್ಲ. ನ್ಯಾಚುರಲ್ ಆಗಿ ಹೇಗೆ ಪ್ರೆಗ್ನೆಂಟ್ ಆಗಬಹುದು ಅಂತಂದ್ರೆ ಫಸ್ಟ್ ನೀವು ಓವ್ಯುಲೇಷನ್ ಆಗ್ತಾ ಇದ್ದೀರೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಒಬ್ಬ ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಫಾಲಿಕ್ಯುಲರ್ ಸ್ಟಡೀಸ್ ನ ಮಾಡಿ ಅಂತ ಕೇಳ್ಕೋಬೇಕು. ಅವರು ಒಂದು ಪೂರ್ಣ ಸೈಕಲ್ ಅಲ್ಲಿ ಒಂದು 5-6 ಸ್ಕ್ಯಾನ್ಸ್ ನ ಮಾಡ್ತಾರೆ. ಪೀರಿಯಡ್ ಆಗಿ 2ನೇ ದಿನ, ಪೀರಿಯಡ್ ಆಗಿ 10ನೇ ದಿನ, 12ನೇ ದಿನ, 14ನೇ ದಿನ, 16ನೇ ದಿನ, ಈ ತರ ಸೀರಿಯಲ್ ಆಗಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋದಾಗ ನಿಮ್ಮ ಓವರೀಸ್ ಅಲ್ಲಿ ಎಷ್ಟು ಎಗ್ಸ್ ಹೊರಗಡೆ ಬರ್ತಾ ಇದೆ, ಅದರಲ್ಲಿ ಡಾಮಿನೆಂಟ್ ಫಾಲಿಕಲ್ ಬರ್ತಾ ಇದೆಯೋ ಇಲ್ವೋ, ಅದು ಬಂದಾಗ ಎಷ್ಟು ಸೈಜ್ ರೀಚ್ ಆಗ್ತಾ ಇದೆ, ಅದು ಒಡೆದು ಓವ್ಯುಲೇಷನ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಆಗಿ ನಿಮ್ಗೆ ಹೇಳ್ತಾರೆ. ಸೊ ಇನ್ನು ನಿಮ್ಗೆ ಇಲ್ಲ ನನ್ಗೆ 100% ಆಗಿ ಓವ್ಯುಲೇಷನ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೋಬೇಕು ಅಂತಂದ್ರೆ ಪೀರಿಯಡ್ ಬರೋದ್ಕಿನ್ನ 10 ದಿನದ ಮುಂಚೆ ನೀವು ಸೀರಮ್ ಪ್ರೊಜೆಸ್ಟ್ರಾನ್ ಮಾಡಿಸ್ಕೋಬೇಕು. ಇದು ಪಾಸಿಟಿವ್ ಇತ್ತಂದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಅರ್ಥ. ಸೊ ಒಂದ್ಸತಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ ನೀವು ಕನ್ಫರ್ಮ್ ಆದ್ಮೇಲೆ ಅದೇ ಟೈಮ್ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಸೇರ್ಬೇಕು. ಹೀಗ್ ಮಾಡಿಸ್ಕೊಂಡಾಗ PCOS ಅಲ್ಲೂ ನಿಮ್ಗೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇನ್ಫರ್ಟಿಲಿಟಿ ಇರುವಂತಹ ಕಪಲ್ಸ್ ಗೆ ನಾನು ಒಂದು ಗೈಡ್ ಬರ್ದಿದ್ದೀನಿ, ಇನ್ಫರ್ಟಿಲಿಟಿ ಗೈಡ್ ಅಂತ. ಇದರಲ್ಲಿ ಇನ್ಫರ್ಟಿಲಿಟಿ ಯಾಕಾಗತ್ತೆ, ಏನೇನ್ ಕಾರಣ, ಆ ಕಾರಣಗಳಿಗೆ ಸೊಲ್ಯೂಷನ್ಸ್ ಏನು, ಯಾವ ತರ ನೀವು ಪ್ರೆಗ್ನೆಂಟ್ ಆಗಬಹುದು ಅನ್ನೋದನ್ನ ನಾನು ಬರ್ದಿದ್ದೀನಿ. ಇದನ್ನ ನೀವು drhubli.com ವೆಬ್ಸೈಟ್ ಅಲ್ಲಿ ಖರೀದಿಸಬಹುದು. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ಫಾಲೋ ಫಾರ್ ಮೋರ್.